How far should an object be from the pole of a convex mirror of focal length 20 centimeter to form an image whose size is 1/5 of the size of the object? ಹುಡುಗರ ಚಿತ್ರ ಬಿಡಿಸ್ಬಿಡೋ, ನೀವು ಚಿತ್ರ ಬಿಡಿಸಿ ಗಿವೆನ್ ಬರೀರಿ. ವರ್ಕಿಂಗ್ ಮಾಡೋದು ಬಿಡೋದು ಅದು ಮುಂದಿನ ಕೆಲಸ. ಗಿವೆನ್ ವರ್ಗೂ ಬರೀಬೇಕು. ಮಾಡಿದ್ರಾ? ಮೊದಲನೇದಾಗಿ ಕಾನ್ವೆಕ್ಸ್ ಮಿರರ್. ಇದು ಫೋಕಲ್ ಲೆಂತ್ ಸೆಂಟರ್ ಆಫ್ ಕರ್ವೇಚರ್ ಹಿಂದಿದೆ. ಫೋಕಲ್ ಲೆಂತ್ ಬಂದು 20 ಸೆಂಟಿಮೀಟರ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 20 ಸೆಂಟಿಮೀಟರ್. ಆಮೇಲೆ ಇನ್ನೇನಿದೆ, ಇಮೇಜ್ ಸೈಜ್ ಬಂದು 1/5. ಕಾನ್ವೆಕ್ಸ್ ಯಾವತ್ತಿದ್ರೂ ವರ್ಚುವಲ್ ಇಮೇಜ್ ಕೊಡುತ್ತೆ, ಹಾಗಾಗಿ ಮಿರರ್ ಇಂದ ಇರುತ್ತೆ. ಆಬ್ಜೆಕ್ಟ್ ಈ ಕಡೆನೇ ಇರಬೇಕು, ದೊಡ್ಡದಾಗಿರುತ್ತೆ ಅಲ್ವಾ? ಸೊ ಇದು ನಿಮ್ಮ ವರ್ಚುವಲ್ ಇಮೇಜ್. ಮತ್ತೆ ಇನ್ನೇನು ಹೇಳ್ಬೋದು, ಅಷ್ಟೇ ಸಾಕು. ಪುಟ್ಟದಾಗಿ ವರ್ಚುವಲ್ ಎರೆಕ್ಟ್ ಇಮೇಜ್ ಬರುತ್ತೆ ಅಂತ ಹೇಳಿ ಅದೊಂದು ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನು ಕೇಳಿಲ್ಲ ಅವರು ಅಲ್ವಾ? ಸೊ ಇದು ನನ್ನ ಚಿತ್ರದಲ್ಲಿ ಇದು ಕಾಣುತ್ತು ಅಂತ ಹೇಳಿದ್ರೆ ನೀವು ಕೆಲಸ ಮಾಡಿದ್ದೀರಾ ಅಂತ ಹೇಳಿ. ಅದು ಬಿಟ್ಟರೆ ಗಿವನ್ ಅಲ್ಲಿ ಏನು ಬರೀಬೇಕು? ಫೋಕಲ್ ಲೆಂತ್. ಫೋಕಲ್ ಲೆಂತ್ ನೀವು +20 ಬರ್ದಿದ್ರೆ ಆಯ್ತು, ನಿಮ್ಮ ಕೆಲಸ ಆಯ್ತು. ಇಲ್ಲ ಇನ್ನೊಂದಿದೆ, ಮ್ಯಾಗ್ನಿಫಿಕೇಶನ್. ಏನು ಬರೀಬೇಕು? ನೆಗೆಟಿವ್ ಪಾಸಿಟಿವ್? ಇದು ವರ್ಚುವಲ್ ಇಮೇಜ್. ಯಾಕಂತ ಹೇಳಿದ್ರೆ ಕಾನ್ವೆಕ್ಸ್ ಅಲ್ಲಿ ವರ್ಚುವಲ್ ಮಾತ್ರ ಆಗುತ್ತೆ, 1/5 ಯೂನಿಟ್ ಇಲ್ಲ. ಸರಿನಾ? ಸೊ ಮುಂದಿಂದು ಯು ಕಂಡುಹಿಡಿಬೇಕು. ಸೊ ವರ್ಕಿಂಗ್ ಏನೋ, ವರ್ಕಿಂಗ್ ಅಲ್ಲಿ ಮೊದಲೇದಾಗಿ ಮ್ಯಾಗ್ನಿಫಿಕೇಶನ್ ಇಂದ ಕೆಲಸ ಮಾಡಬೇಕು, -v/u ಅಲ್ವಾ? ಯಾಕಂತ ಹೇಳಿದ್ರೆ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ಎಫ್ ಅಂಡ್ ವಿಲ್ ಮೂವ್ ಫಾರ್ವರ್ಡ್, ಅದು ಈಸಿ ಆಗುತ್ತೆ. ಸರಿನಾ? ಸೊ 1/5 is equal to -v/u. ನಮ್ಗೆ ಕೊನೆಯದಾಗಿ u ಬೇಕು, ಹಾಗಾಗಿ ವಿಲ್ ಎಕ್ಸ್ಪ್ರೆಸ್ v ಇನ್ ಟರ್ಮ್ಸ್ ಆಫ್ u. ಸೊ -u/5 is equal to v. ಅಷ್ಟೇ, ಇನ್ನೇನಿಲ್ಲ. ಟ್ರಾನ್ಸ್ಪೋಸ್ ಮಾಡಿರೋದು, ಇನ್ನೇನು ಮಾಡಿಲ್ಲ. ಇದು ನಿಮ್ಮ ಈಕ್ವೇಶನ್ 1 ಅಲ್ವಾ? ಅದು ಬಿಟ್ಟರೆ ಮುಂದಿನ ಈಕ್ವೇಶನ್ 1/f is equal to 1/v plus 1/u. ಸೊ ಇದು 1/20 is equal to -5/u plus u 1/u. LCM u ಇಲ್ಲಿ. ಸೊ 1/20 is equal to -5 plus 1/u. ಸೊ ಕ್ರಾಸ್ ಮಲ್ಟಿಪ್ಲೈ ಅದೆಲ್ಲ ಮಾಡ್ತು ಅಂತ ಹೇಳಿದ್ರೆ ಇದು -4, ಇದು 20 -80 ಸೆಂಟಿಮೀಟರ್ ಬರುತ್ತೆ. ಆಯ್ತಾ? ಸೊ -1/20 is equal to -4/u. ಸೊ u is equal to -80. ಕರೆಕ್ಟ್ ಇದೆಯಲ್ಲ? ಈ ಕಡೆ ನೆಗೆಟಿವ್ ಉತ್ತರ ಬರಬೇಕು. ಒಂದಷ್ಟು ದೂರದಲ್ಲಿದೆ, ಯಾಕಂದ್ರೆ ಪುಟ್ಟದ ಕಾಣಿಸ್ತಾ ಇದೆ. ಇದು 1/5 ಇರೋದಕ್ಕಿಂತ 5 ಪಟ್ಟು ಕಮ್ಮಿ ಅಂತ ಹೇಳ್ತಂದ್ರೆ ದೂರ ಇದೆ ಅಂತ ಹೇಳಿ ಲೆಕ್ಕ. ನಮ್ಮ ಉತ್ತರ ಸರಿ ಇದೆ. ಆಯ್ತಾ? ಸೊ ಈ ರೀತಿಯಲ್ಲಿ ನೀವು ಗಿವನ್ ಈ ಭಾಗ ಬರ್ದಿದ್ರೆ ಅಂತ ಹೇಳಿದ್ರೆ ಹುಡುಗರ ಕ್ಯಾಲ್ಕುಲೇಷನ್ ಎಲ್ಲ ಅದೇನಿದ್ರು ಬೇಸಿಕ್ಸ್ ಇಂಪ್ರೂವ್ ಮಾಡ್ಕೊಂತ ಅಂದ್ರೆ ನೀವು ಆಯ್ತು ಅಷ್ಟೇನೆ. ಆಯ್ತಾ? ಸೊ ಇದುವರೆಗೂ ನಿಮ್ಗೆ ಏನೇ ಅರ್ಥ ಆಗ್ಲಿ, ಏನೇ ಅರ್ಥ ಆಗದೆ ಇರ್ಲಿ, ಆಯ್ತಾ? ಸರಿ, ಏನೇ ಅಕಸ್ಮಾತ್ ಏನೇ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಹಿಂದೆ ಹೋಗಿ ಆ ವಿಷಯನ ಕಲ್ತ್ಕೊಂಡು ಬನ್ನಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದು ಕಷ್ಟ ಆಗುತ್ತೆ. ಈ ವಿಷಯಗಳು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬೇರೆ ಪ್ರಶ್ನೆ ಎಲ್ಲ ಕಷ್ಟ ಆಗುತ್ತೆ, ಬೇರೆ ವಿಷಯ ಕಷ್ಟ ಆಗುತ್ತೆ. ಸರಿನಾ? ಇದೆಲ್ಲ ಬರೀತು ಅಂತ ಹೇಳಿದ್ರೆ ನಿಮ್ ಕೆಲಸ ಮಾಡಿದೀರಾ ಅಂತ ಹೇಳಿ. ಕ್ಯಾಲ್ಕುಲೇಷನ್ ಹೋಗ್ತಾ ಹೋಗ್ತಾ ಕಲಿತೀರಾ, ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ಬಟ್ ತಕ್ಷಣಕ್ಕೆ ಫ್ರಮ್ 1 ಅಂತ ಬರೀಬೇಕಿಲ್ಲ. ತಕ್ಷಣಕ್ಕೆ ಈ ಭಾಗ ಬರ್ತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ.